ನೋಡ್ತೀವಿ. ಯಾರು ಇಷ್ಟ ಮೇಡಮ್? ಗಿಲ್ಲಿ ಇಷ್ಟ. ಗಿಲ್ಲಿ 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 ಯಾಕೆ ಇಷ್ಟ? ಅವ್ನು ಭಾರಿ ಕಾಮಿಡಿ ಮಾಡ್ತಾನೆ. ಆಮೇಲೆ ಒಂದು ಸ್ವಲ್ಪ ಅಭಿಮಾನ ಜಾಸ್ತಿ. ಅವನು ಪ್ರಾಂಪ್ಟಾಗಿ ಆಡ್ತಿದ್ದಾನೆ. ಹೊರಗೆ ಹೇಗಿದ್ದಾನೋ ಬೇರೆ ಶೋಗಳಲ್ಲೇ ಹೆಂಗಿದ್ನೋ ಅಲ್ಲೂ ಅದೇ ಥರ ಇದ್ದಾನೆ. ಗಿಲ್ಲಿ ಕಾವ್ಯ ಇಬ್ಬರು ಜೋಡಿ ಇಷ್ಟ ನೋಡಿ. ಅವ್ನ ಕಾಮಿಡಿಯಲ್ಲಿ ಅವು ಇಷ್ಟ ನಮಗೆ. ಅವ್ನ ಮಾತು ಇಷ್ಟ ಆಗದಿರೋಂಥ ವ್ಯಕ್ತಿ ಎಲ್ಲರೂ ಇಷ್ಟನೇ ಆಲ್ಮೋಸ್ಟ್. ಧ್ರುವಂತ್. ಏನಕ್ಕೆ ಇಷ್ಟ ಆಗಲ್ಲ ಧ್ರುವಂತ್? ಗಿಲ್ಲಿನ ಟಾರ್ಗೆಟ್ ಮಾಡೋದು ಇಷ್ಟ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ನಮಗೆ ಅಶ್ವಿನಿ ಗೌಡ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ಅವರು? ಅವರು ಅದೇ ಒಂದು ಸ್ವಲ್ಪ ಏನೋ ಮಾತು ಜಾಸ್ತಿ. ಇಷ್ಟ ಹಂಗೆಲ್ಲ ಹೇಳಲ್ಲಪ್ಪ ನಾವು. ಅಶ್ವಿನಿ, ಧ್ರುವಂತ್, ಇದು ಗಿಲ್ಲಿ ವಿರುದ್ಧ ಯಾರು ಆಡಿದ್ರು ಇಷ್ಟ ಆಗಲ್ಲ. ನಿಮ್ಮ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3ಯಲ್ಲಿ ಫಸ್ಟ್ ಬರೋದೇ ಗಿಲ್ಲಿ, ಸೆಕೆಂಡು ರಘು ಬರ್ಬೋದು, ಥರ್ಡು ರಕ್ಷಿತಾ ಅನಿಸುತ್ತೆ. ಕಾವ್ಯ, ಗಿಲ್ಲಿ, ರಕ್ಷಿತಾ. ಟಾಪ್ 3 ರಕ್ಷಿತಾ ಬರ್ಬೋದು. ಟಾಪ್ 3 ಮೂವರು ಹೇಳ್ಬೇಕು. ಮೂವರು ಯಾರು ಅಶ್ವಿನಿ, ಅಶ್ವಿನಿ, ಧನುಷ್, ಗಿಲ್ಲಿ. ಟಾಪ್ 2 ಫೈನಲ್ ಇಬ್ರು ಉಳ್ಕೊಳೋದಂದ್ರೆ ಯಾರು ನಿಮ್ಮ ಪ್ರಕಾರ? ರಕ್ಷಿತಾ, ಗಿಲ್ಲಿ. ಗಿಲ್ಲಿ. ಹ್ಞೂ ಗಿಲ್ಲಿ ಗೆಲ್ಬೇಕು. ಹ್ಞೂ ಈಗ ಮನೆಯಿಂದ ಆಚೆ ಹೋಗಿದಾರಲ್ಲ, ಹ್ಞೂ ಅವ್ರಲ್ಲಿ ಇನ್ನು ಯಾರು ಇದ್ರೆ ಬಿಗ್ ಬಾಸ್ ಇನ್ನು ಕ್ರೇಜ್ ಅನ್ಸ್ತಿತ್ತು ನಿಮಗೆ? ಸೂರಜ್. ಸೂರಜ್. ಹ್ಞೂ ಮಾಳು ಇದ್ದಾಗ ಚೆನ್ನಾಗಿತ್ತು, ಚೆನ್ನಾಗಿ ಆಡ್ತಿದ್ರು. ಆದರೆ ಓಪನ್ ಅಪ್ ಆಗಲಿಲ್ಲ ಸ್ವಲ್ಪ. ನಾವು ಮಾತು ಕಮ್ಮಿ ಆಯಿತು. ಆದರೆ ಇದು ಸೂರಜ್ ಇರಬೇಕಿತ್ತು. ಸೂರಜ್ ಇರಬೇಕಿತ್ತು. ರಜತ್ ಇರಬೇಕಿತ್ತು. ರಜತ್ ಇರಬೇಕಿತ್ತು. ಸೂರಜ್ ಇರಬೇಕಿತ್ತು. ಸೂರಜ್ ಇರ್ಬೇಕು. ಈಗ ಪ್ರೆಸೆಂಟ್ ಇರೋ ಸ್ಪರ್ಧಿಗಳಲ್ಲಿ ಯಾರು ಇನ್ನು ಕ್ಯಾರೆಕ್ಟರ್ ಹೊರಗಡೆ ಬಂದಿಲ್ಲ, ಇದು ಫೇಕ್ ಆಗಿ ಆಡ್ತಾ ಇರೋದು? ಫೇಕ್ ಅಶ್ವಿನಿ ನೋಡಪ್ಪ, ಡಬಲ್ ಗೇಮ್. ಫೇಕ್ ಆಗಂತ ಅಂದರೆ ಅಶ್ವಿನಿ ಅವರೇ ಅನಿಸುತ್ತೆ. ನಮ್ಮ ಸಪೋರ್ಟು ಗಿಲ್ಲಿಗೆ. ಗಿಲ್ಲಿಗೆ. ಗಿಲ್ಲಿ. ನಮಗೆ ಗಿಲ್ಲಿ, ರಕ್ಷಿತಾ.